ಇನ್ನು ಮಂಡ್ಯದಲ್ಲಿ ಅದರಲ್ಲೂ ಕೂಡ RSS ಕಚೇರಿಗೆ ಪೊಲೀಸರು ಶೂ ಹಾಕಿಕೊಂಡು ಒಳಗಡೆಗೆ ಹೋಗಿದ್ದನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಂಡವಪುರದ RSS ಕಚೇರಿಗೆ ಪೊಲೀಸರು ಇನ್ನು ಒಳಗಡೆಗೆ ನುಗ್ಗಿದ್ರು. ಶೂ ಧರಿಸಿ RSS ಕಚೇರಿಯ ಪ್ರವೇಶವನ್ನ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರ ವಿರುದ್ಧ RSS ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಪಾಂಡವಪುರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೀತಾ ಇರೋದು. ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಈಗ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಸೊ ಪೊಲೀಸರು ಆ ಕಚೇರಿಯ ಒಳಗಡೆಗೆ ಹೋಗಬೇಕಾದ್ರೆ ಶೂ ಅನ್ನು ಧರಿಸಿಕೊಂಡೇ ಒಳಗಡೆಗೆ ಹೋಗಿ ಅಲ್ಲಿ ಬಂಧಿಸೋಕೆ ಹೋಗಿದ್ರು. ಇವತ್ತು ಮಂಗಳೂರಲ್ಲಿ ಚಲೋ ಮಾಡಿದ್ರಲ್ವಾ, ಸೊ BC ರೋಡ್ ಚಲೋ. ಆ ಸಂದರ್ಭದಲ್ಲಿ ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರಮುಖರಾಗಿರುವಂಥವರನ್ನ ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಅಲ್ಲಿಗೆ ಹೋದರು. ಬಟ್ ಅವ್ರು ಯಾರೂ ಕೂಡ ಸಿಗಲಿಲ್ಲ. ಅಲ್ಲಿಂದ ವಾಪಸ್ ಬಂದರು. ಬಟ್ ಹೋದಂಥ ಸಂದರ್ಭದಲ್ಲಿ ಶೂ ಧರಿಸಿಕೊಂಡೇ RSS ಕಚೇರಿ ಒಳಗಡೆ ಹೋಗಿದ್ರು ಅನ್ನೋದು ಈಗ ಪ್ರತಿಭಟನಾಕಾರರ ಆಕ್ರೋಶ. ಇನ್ನು ಈ ವಿಚಾರದಲ್ಲಿ ಮಾಜಿ DCM ಆದಂಥ ಅಶ್ವಥ್ ನಾರಾಯಣ ಅವರು ಕೂಡ ಕಿಡಿಕಾರಿದ್ದಾರೆ. ಪಾಂಡವಪುರದ RSS ಕಚೇರಿಗೆ ಪೊಲೀಸರು ನುಗ್ಗಿದ್ದ ಪ್ರಕರಣದಲ್ಲಿ ಪೊಲೀಸರು ಅಮಾಯಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಹಿಂದೂ ಮುಖಂಡರ ಮೇಲೆ ದಾಳಿ ನಡೆಸಿರೋದು ಖಂಡನೀಯ ಅಂತ ಸರ್ಕಾರದ ವಿರುದ್ಧ ಮಾಜಿ DCM ಅಶ್ವಥ್ ನಾರಾಯಣ ಕಿಡಿಯನ್ನ ಕಾರಿರೋದು. ಅದೇ ನಮ್ಮ ಮೇಲ್ಕೋಟೆಯಲ್ಲಿ ನಡೆದಂಥ ಈ ಒಂದು ಪೊಲೀಸ್ ರೈಡ್ ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಯಾರಿಗೆ ರೈಡ್ ಮಾಡಬೇಕಾಗಿತ್ತು ಇವರು ರೈಡ್ ಮಾಡೋದು ಬಿಟ್ಟು ಈ ರೀತಿ ದೇಶಭಕ್ತರು, ದೇಶದ ಹಿತ ಕಾಪಾಡೋಂಥವ್ರು ಇಂಥ ಅಮಾಯಕರ ಮೇಲೆ ಹೋಗಿ ಒಂದು ಸಂಘಟನೆ ದೇಶ ಪರವಾಗಿ ಕೆಲಸ ಮಾಡ್ತಿರೋಂಥವ್ರು ಇದಕ್ಕೆ ಹೋಗಿ ರೈಡ್ ಮಾಡ್ತಾರೆ ಅಂತಾರಲ್ಲ, ಏನಾಗಿದೆ, ಏನು ಅನ್ಕೊಂಡಿದ್ದಾರೆ, ಏನನ್ನು ಮಾಡ್ಲಿಕ್ಕೆ ಕೊಟ್ಟವ್ರೆ? ಈ ರೀತಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ತುಷ್ಟೀಕರಣದ ರಾಜಕಾರಣವನ್ನು ಈ ಕಾಂಗ್ರೆಸ್ ಸರ್ಕಾರ ಬರೀ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಇಷ್ಟು ಕೀಳು ಮಟ್ಟಕ್ಕೆ ಹೋಗಿರೋಂಥದ್ದು ವಿನಾಕಾರಣ. ಎಲ್ಲೂ ರೈಡ್ ಮಾಡಬೇಕಿತ್ತು, ಯಾವ ಸ್ಥಳದಲ್ಲಿ ಆಗಬೇಕಿತ್ತು, ಏನು ವಿಚಾರದಲ್ಲಿ ಆಗಬೇಕಿತ್ತು, ಮಾಡೋ ಜಾಗದಲ್ಲಿ ಮಾಡ್ದೇನೆ ಇಂಥ ದೇಶಭಕ್ತರು, ದೇಶ ಪರವಾಗಿ ಕೆಲಸ ಮಾಡೋಂಥ ಒಂದು